ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 2. ಇವತ್ತಿನ ವಿಡಿಯೋದಲ್ಲಿ 30ರಿಂದ 60ರವರೆಗಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸೊ 30ನೇ ಪ್ರಶ್ನೆ ಈ ರೀತಿ ಇತ್ತು. 2024ರ ಫಾರ್ಮುಲಾ 1 ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್, ಫಾರ್ಮುಲಾ 1 ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲೂಯಿಸ್ ಹ್ಯಾಮಿಲ್ಟನ್. ಲೂಯಿಸ್ ಹ್ಯಾಮಿಲ್ಟನ್. ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಇದರಲ್ಲಿ ಭಾರತದ ಸ್ಥಾನ ಏನು? ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಆಕ್ಚುಲಿ ಇದನ್ನು ಹೊರಡಿಸೋದು ವರ್ಲ್ಡ್ ಎಕನಾಮಿಕ್ ಫೋರಂ. ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನ ಹೊರಡಿಸುತ್ತೆ, WEF ಇದನ್ನ ಹೊರಡಿಸೋದು. ಸೊ ಈ ಒಂದು ಇಂಡೆಕ್ಸ್ನಲ್ಲಿ 119 ದೇಶಗಳು ಭಾಗಿಯಾಗಿತ್ತು. ಸೊ ಈ ಇಂಡೆಕ್ಸ್ನ ಪ್ರಕಾರ ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಇದರ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಪ್ರಕಾರ ಭಾರತದ ಸ್ಥಾನ 39. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಕೆಳಗಿನ ಯಾವ ಟೈಗರ್ ರಿಸರ್ವ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಪವನ ಟರ್ಬೈನ್ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಪೆರಿಯಾರ್ ಟೈಗರ್ ರಿಸರ್ವ್. ಇದು ಕೇರಳದಲ್ಲಿ ಇರುವಂಥದ್ದು, ಪೆರಿಯಾರ್ ಟೈಗರ್ ರಿಸರ್ವ್. ಇತ್ತೀಚೆಗೆ ನಿಧನರಾದ ಅಂಶುಮನ್ ಗಾಯಕ್ವಾಡ್ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಕೆಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ IIT ಖರಗ್ಪುರ್ ಗೌರವ ಡಾಕ್ಟರೇಟ್, ಆನರರಿ ಡಾಕ್ಟರೇಟ್ ಪದವಿಯನ್ನು ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸುಂದರ ಪಿಚ್ಚೈ ಮತ್ತು ಅಂಜಲಿ ಪಿಚ್ಚೈ. ಸುಂದರ ಪಿಚ್ಚೈ ಮತ್ತು ಅಂಜಲಿ ಪಿಚ್ಚೈ ದಂಪತಿಗಳಿಗೆ IIT ಖರಗ್ಪುರ್ ಗೌರವ ಡಾಕ್ಟರೇಟ್ ಅನ್ನು ನೀಡಿತು. ಸುಂದರ್ ಪಿಚ್ಚೈ ಅವರಿಗೆ, ಸುಂದರ ಪಿಚ್ಚೈ ಇವರಿಗೆ ಯಾವ ವಿಭಾಗದಲ್ಲಿ ಡಾಕ್ಟರೇಟ್ ಅನ್ನು ನೀಡಲಾಯಿತು ಅಂತ ಕೇಳಿದ್ರೆ, ಸುಂದರ್ ಪಿಚ್ಚೈ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್, ಡಾಕ್ಟರ್ ಆಫ್ ಸೈನ್ಸ್ ಈ ವಿಭಾಗದಲ್ಲಿ ಡಾಕ್ಟರೇಟ್ ಅನ್ನು ನೀಡಲಾಯಿತು. ಇನ್ನು ಅಂಜಲಿ ಪಿಚ್ಚೈ ಅವರಿಗೆ, ಸೊ ಅಂಜಲಿ ಪಿಚ್ಚೈ ಇದಾರಲ್ಲ ಇವರು ಸುಂದರ್ ಪಿಚ್ಚೈ ಅವರ ಹೆಂಡತಿ. ಸೊ ಇವರಿಗೆ ಡಿಸ್ಟಿಂಗ್ವಿಶ್ ಅಲ್ಯೂಮ್ನಸ್ ಅವಾರ್ಡ್ ಅನ್ನು ನೀಡಲಾಯಿತು. ಡಿಸ್ಟಿಂಗ್ವಿಶ್ ಅಲ್ಯೂಮ್ನಸ್ ಅವಾರ್ಡ್ ಅನ್ನು ನೀಡಲಾಯಿತು. ಭಾರತದ ಅತಿ ಕಿರಿಯ ಬಾಕ್ಸಿಂಗ್ ರೆಫ್ರಿ ಆಗಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಬಿಲನ್ ಸಾಯಿ ಅಶೋಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಭಾರತೀಯರೊಬ್ಬರು ರೆಫ್ರಿಯಾಗಿ ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಪೈಕಿ ಅತಿ ಕಿರಿಯ ವ್ಯಕ್ತಿ. ಕಾಮಿಲ್ ಮದೌರಿ ಅವರು ಕೆಳಗಿನ ಯಾವ ದೇಶದ ನೂತನ ಪ್ರಧಾನಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಟ್ಯುನೀಷಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟ್ಯುನೀಷಿಯಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಕಾಮಿಲ್ ಮದೌರಿ ಅವರು ಆಯ್ಕೆಯಾದರು. ಸೊ ಈ ಟ್ಯುನೀಷಿಯಾ ಇದರ ರಾಜಧಾನಿ ಟ್ಯುನಿಸ್. ಟ್ಯುನೀಷಿಯಾ ದೇಶದ ಬಗ್ಗೆ ಮಾತಾಡ್ತಿದ್ವಿ. ಇದರ ರಾಜಧಾನಿ ಟ್ಯುನಿಸ್. ಇದರ ಕರೆನ್ಸಿ ಟ್ಯುನೀಷಿಯನ್ ಡಾಲರ್. ಕರೆನ್ಸಿ ಟ್ಯುನೀಷಿಯನ್ ಡಾಲರ್. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಕ್ವೆಸ್ ಸೈಯದ್. ಇದರ ಅಧ್ಯಕ್ಷರು. ಸೊ ಇದರ ಪ್ರಧಾನಮಂತ್ರಿ ಯಾರು ಕೇಳಿದ್ರೆ ಕಾಮಿಲ್ ಮದೌರಿ. ಈ ಕೆಳಗಿನ ಯಾವ ಸಂಸ್ಥೆ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಾಲಿಸಿಂಗ್ ಲರ್ನಿಂಗ್ ಟೆಸ್ಟ್ ಸೈಕಲ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ CBSE. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ CBSE ಅಂದ್ರೆ ಏನು ಕೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೊ ಈ CBSE ಬಗ್ಗೆ ಹೇಳೋದಾದ್ರೆ, ಈ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE ಇದೆಯಲ್ಲ, ಇದು 1929ರಲ್ಲಿ
ಪ್ರಾರಂಭ ಆಗಿದ್ದು 1929 ಇದರ ಕೇಂದ್ರ ಕಚೇರಿ ಇರುವುದು ದೆಹಲಿಯಲ್ಲಿ. ದೆಹಲಿ ಇದರ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ರಾಹುಲ್ ಸಿಂಗ್. ರಾಹುಲ್ ಸಿಂಗ್ ಇದರ ಚೇರ್ಮನ್ ಅಥವಾ ಅಧ್ಯಕ್ಷರು. 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತದ ಹಾಕಿ ತಂಡ ಯಾವ ತಂಡವನ್ನು ಸೋಲಿಸಿ ಕಂಚಿನ ಪದಕವನ್ನು ಪಡೆದುಕೊಂಡಿತು? ನೋಡಿ, ಆಕ್ಚುಲಿ ಆಪ್ಷನಲ್ಲಿ ಹೆಸರಿಲ್ಲ. ಆಕ್ಚುಲಿ ಸ್ಪೇನ್ ದೇಶವನ್ನು ಸೋಲಿಸಿ ಭಾರತ ಕಂಚಿನ ಪದಕವನ್ನು ಪಡ್ಕೊಳ್ತು. ಇತ್ತೀಚೆಗೆ ನಿಧನರಾದ ಬುದ್ಧದೇವ ಭಟ್ಟಾಚಾರ್ಯ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಬುದ್ಧದೇವ ಭಟ್ಟಾಚಾರ್ಯ ಇದಾರಲ್ಲ, ಪಶ್ಚಿಮ ಬಂಗಾಳದಲ್ಲಿ 2001ರಿಂದ 2011ರವರೆಗೆ 10 ವರ್ಷಗಳ ಕಾಲ CM ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ದರು. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 2024 ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 7ರಂದು ಆಚರಿಸಲಾಯಿತು. ಸೊ 2024ರ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ವೀವಿಂಗ್ ಸಸ್ಟೈನಬಲ್ ಫ್ಯೂಚರ್. ವೀವಿಂಗ್ ಸಸ್ಟೈನಬಲ್ ಫ್ಯೂಚರ್ ಇದರ ಒಂದು ಥೀಮ್ ಆಗಿತ್ತು. ಯಾವ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿತು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಜಾರ್ಖಂಡ್ ರಾಜ್ಯವು ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂತು. ಇಂಡೋ-US ಮಿಷನ್ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕೆಳಗಿನ ಯಾರನ್ನು ಪ್ರಮುಖ ಗಗನಯಾನಿಗಳನ್ನಾಗಿ ಆರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು, ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ ಬಾಲಕೃಷ್ಣ ನಾಯರ್. ಇವರಿಬ್ಬರು ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಸ್ಟ್ರೋನಟ್ ಅಥವಾ ಗಗನಯಾನಿ ಅಂದ್ರೆ ಆಸ್ಟ್ರೋನಟ್, ಸೊ ಆಸ್ಟ್ರೋನಟ್ ಆಗಿ ಆಯ್ಕೆಯಾದರು. ಹಿರೋಶಿಮಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 6. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಹಿರೋಶಿಮಾ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಆಗಸ್ಟ್ 6 1945ರಂದು ಅಮೇರಿಕ ಇದೆಯಲ್ಲ, ಅಮೇರಿಕನ್ ದೇಶ ಜಪಾನ್ನ ಹಿರೋಶಿಮಾದ ಮೇಲೆ ಒಂದು ಅಣುಬಾಂಬನ್ನು ಹಾಕುತ್ತೆ. ಈ ಅಣುಬಾಂಬನ ಹೆಸರೇನು ಕೇಳಿದ್ರೆ ಲಿಟಲ್ ಬಾಯ್. ಸೊ ಈ ಲಿಟಲ್ ಬಾಯ್ ಅಣುಬಾಂಬ್ನಿಂದ ಆದಂತಹ ದುರಂತವನ್ನು, ವಿನಾಶದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 6ರಂದು ಹಿರೋಶಿಮಾ ದಿನವನ್ನು ಆಚರಿಸಲಾಗುತ್ತೆ. ಯಾವ ದೇಶವು ಲೋಥಲ್ನಲ್ಲಿ NMHC ಅಭಿವೃದ್ಧಿಪಡಿಸಲು ಒಪ್ಪಿಗೆ ನೀಡಿದೆ? ಮೊದಲಿಗೆ NMHC ಅಂದ್ರೆ ಏನಂತ ನೋಡ್ಕೊಳ್ಳೋಣ. ಸೊ NMHC ಅಂತ ಕೇಳಿದ್ರೆ NMHC ಅಂದ್ರೆ ನ್ಯಾಷನಲ್ ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತೇಳಿ. ನ್ಯಾಷನಲ್ ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್. ಸೊ ಇದನ್ನ ಅಭಿವೃದ್ಧಿಪಡಿಸೋದಕ್ಕೆ ಗುಜರಾತ್ನ ಲೋಥಲ್ ಇರೋದು ಗುಜರಾತ್ನಲ್ಲಿ. ಲೋಥಲ್ ತುಂಬಾ ಪ್ರಸಿದ್ಧವಾದ ನಗರ, ಯಾಕಂದ್ರೆ ಇದು ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲಿ ಬರುವಂತ ಒಂದು ಪ್ರಮುಖ ನಗರ, ಇದು ಪ್ರಮುಖ ಪಟ್ಟಣ. ಇದು ಒಂದು ಹಡಗು ಕಟ್ಟೆ ಆಗಿತ್ತು ಆ ಕಾಲಕ್ಕೆ. ಇರಲಿ. ಸೊ ಗುಜರಾತ್ನ ಲೋಥಲ್ನಲ್ಲಿ ನ್ಯಾಷನಲ್ ಮೇರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನ ಅಭಿವೃದ್ಧಿಪಡಿಸೋದಕ್ಕೆ ವಿಯೆಟ್ನಾಂ ದೇಶ ಇದೆಯಲ್ಲ, ವಿಯೆಟ್ನಾಂ ದೇಶ ಒಪ್ಪಿಗೆಯನ್ನು ಸೂಚಿಸಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಇ ಸಾಕ್ಷ್ಯ, ನ್ಯಾಯ ಸೇತು, ನ್ಯಾಯ ಸೃಷ್ಟಿ ಮತ್ತು ಇ ಸಮ್ಮಾನ್ ಎಂಬ ಆ್ಯಪ್ಗಳನ್ನು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಚಂಡೀಗಢ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾಂಚ್ ಮಾಡಿದವರು ಯಾರು ಕೇಳಿದ್ರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ.
ಇತ್ತೀಚೆಗೆ ನಿಧನರಾದ ಖ್ಯಾತ ಗಾಂಧಿವಾದಿ ಶೋಭನಾ ರಾಣೆಯವರು ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು? ಸರಿಯಾದ ಉತ್ತರ 2001ರಲ್ಲಿ. ಸೊ ಇವರು ಇತ್ತೀಚೆಗೆ ನಿಧನರಾದರು, ಇವರಿಗೆ 100 ವರ್ಷ ತುಂಬಿತ್ತು. ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ ಭರತನಾಟ್ಯಂ. ಭರತನಾಟ್ಯಂ ಅಂದ್ರೇನೆ ಯಾಮಿನಿ ಕೃಷ್ಣಮೂರ್ತಿ ಅನ್ನುವಷ್ಟು ಪ್ರಸಿದ್ಧರಾಗಿದ್ರು ಇವರು ಕೇವಲ 28 ವರ್ಷ ಇದ್ದಾಗ 28 ವರ್ಷದಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು 1968ಅಲ್ಲಿ. ಆನಂತರ ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಸಿಗುತ್ತೆ. ಪದ್ಮಭೂಷಣ. ಸೊ ಈ ಪದ್ಮಭೂಷಣ ಅವಾರ್ಡ್ ಯಾವಾಗ ಸಿಕ್ತು ಕೇಳಿದ್ರೆ 2001ರಲ್ಲಿ. ಇವರಿಗೆ ಪದ್ಮವಿಭೂಷಣ್ ಅವಾರ್ಡ್ ಕೂಡ ಆಯಿತು. ಪದ್ಮವಿಭೂಷಣ್ ಅವಾರ್ಡ್ ಇವರಿಗೆ 2016ರಲ್ಲಿ ಆಯಿತು. ಇವರು ನಾಟಕ ಅಕಾಡೆಮಿ ಅವಾರ್ಡ್, ಸಂಗೀತ ಮತ್ತು ನಾಟಕ ಅಕಾಡೆಮಿ ಅವಾರ್ಡ್ ಕೂಡ ಇವರಿಗಾಗಿತ್ತು 1977ಅಲ್ಲಿ. ಈ ಕೆಳಗಿನ ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡೆದ ಅತಿ ಹಿರಿಯ ವ್ಯಕ್ತಿ ಅಂತ ಕರೆಸ್ಕೊಂಡ್ರು? ಸರಿಯಾದ ಉತ್ತರ ನೊವಾಕ್ ಜೋಕೋವಿಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಸೋಲಿಸಿ ಒಲಿಂಪಿಕ್ನಲ್ಲಿ ಪ್ರಶಸ್ತಿ ಪಡೆದ ಅತಿ ಹಿರಿಯ ವ್ಯಕ್ತಿ ಅನಿಸ್ಕೊಂಡ್ರು 2024 ಪ್ಯಾರಿಸ್ ಒಲಿಂಪಿಕ್ನಲ್ಲಿ. ಸೊ ನೊವಾಕ್ ಜೋಕೋವಿಕ್ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಜಾವ್ಲಿನ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಗಸ್ಟ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 7. ನಿಮ್ಗೆ ಗೊತ್ತಿರಲಿ, ನೀರಜ್ ಚೋಪ್ರಾ ಇವರು ನೀರಜ್ ಚೋಪ್ರಾ ಇವರು 2001ರಲ್ಲಿ ಮೊಟ್ಟ ಮೊದಲಿಗೆ ಮೊದಲಿಗೆ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ರು. ಭಾರತವು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಬಿಮ್ಸ್ಟೆಕ್ ಇದರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಬಿಮ್ಸ್ಟೆಕ್ ಬಗ್ಗೆ ಹೇಳಬೇಕು, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದನ್ನ. ಈ ಬಿಮ್ಸ್ಟೆಕ್ ಇದೆಯಲ್ಲ, ಈ ಬಿಮ್ಸ್ಟೆಕ್ ಬಗ್ಗೆ ಹೇಳೋದಾದ್ರೆ ಬಿಮ್ಸ್ಟೆಕ್ 6 ಜೂನ್ 1997ರಲ್ಲಿ ಶುರುವಾಯಿತು, ಪ್ರಾರಂಭ ಆಯಿತು. ಇದರ ಕೇಂದ್ರ ಕಚೇರಿ ಇರೋದು ಬಾಂಗ್ಲಾದೇಶದ ಢಾಕಾದಲ್ಲಿ. ಬಾಂಗ್ಲಾದ ಢಾಕಾದಲ್ಲಿ ಕೇಂದ್ರ ಕಚೇರಿ ಇದೆ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳ್ತಾರೆ, ಇದನ್ನ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು 7. ಈ ಕೆಳಗಿನ ಯಾವ ರಾಜ್ಯವು MSP ಮೂಲಕ ರೈತರ ಎಲ್ಲ ಧಾನ್ಯಗಳನ್ನು ಖರೀದಿ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ. ಈ ಕೆಳಗಿನ ಯಾರು SA20 ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆದರು? ಸರಿಯಾದ ಉತ್ತರ ಆಪ್ಷನ್ ಡಿ ದಿನೇಶ ಕಾರ್ತಿಕ್. ಇತ್ತೀಚೆಗೆ ಯಾರು ಫಿಜಿ ದೇಶದ ಅತ್ಯುಚ್ಚ ನಾಗರಿಕ ಪುರಸ್ಕಾರ ದ ಚಾಂಪಿಯನ್ ಆಫ್ ದ ಆರ್ಡರ್ ಆಫ್ ಫಿಜಿ ಈ ಅವಾರ್ಡ್ ಅನ್ನು ಪಡ್ಕೊಂಡ್ರು? ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು. ಒಲಿಂಪಿಕ್ ಪುರುಷರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದಂತಹ ಮೊಂಡೋ ಡುಪ್ಲಾಂಟಿಸ್ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಸ್ವೀಡನ್ ದೇಶದವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಬಾಂಗ್ಲಾದೇಶದ ಇಂಟರಿಮ್ ಗವರ್ಮೆಂಟ್ ಅಥವಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಯೂನಸ್. ಬಾಂಗ್ಲಾದೇಶದಲ್ಲಿ ಗಲಭೆಯ ನಂತರ, ವಿದ್ಯಾರ್ಥಿಗಳ ದಂಗೆಯ ನಂತರ ಇಂಟರಿಮ್ ಗವರ್ಮೆಂಟ್ ರಚನೆ ಆಗುತ್ತೆ, ಅದರ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ಆಯ್ಕೆಯಾದರು. ಇನ್ನು ಬಾಂಗ್ಲಾದೇಶದ ಬಗ್ಗೆ ಮಾತಾಡೋದಾದ್ರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ. ಬಾಂಗ್ಲಾದೇಶದ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಮೊಹಮ್ಮದ್ ಶಹಾಬುದ್ದೀನ್.
ಕರ್ನಾಟಕ ರಾಜ್ಯವು ಯಾವ ಅಭಯಾರಣ್ಯವನ್ನ ನವಿಲುಗಳ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಆದಿಚುಂಚನಗಿರಿ. ಮೊದಲಿಗೆ ಇದನ್ನ ನವಿಲು ಧಾಮ ಅಂತೇಳಿ ಕರಿತಾ ಇದ್ರು, ಬಟ್ ರೀಸೆಂಟ್ ಆಗಿ ಇದನ್ನ ನವಿಲುಗಳ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಲಾಯಿತು. ಯಾವ ರಾಜ್ಯವು ಆರೋಗ್ಯ ಇಲಾಖೆಯಲ್ಲಿ ಉಪಸ್ಥಿತಿ ಎನ್ನುವಂತಹ ಪೋರ್ಟಲ್ ಅನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಜಾರ್ಖಂಡ್ ಗೌರ್ಮೆಂಟ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಉಪಸ್ಥಿತಿ ಪೋರ್ಟಲ್ ಕೇಳಿದ್ರೆ, ಉಪಸ್ಥಿತಿ ಪೋರ್ಟಲ್ ಏನ್ ಹೇಳುತ್ತೆ ಕೇಳಿದ್ರೆ, ಇದು ಉಪಸ್ಥಿತಿಯನ್ನ ಹೇಳುತ್ತೆ. ಏನು ಉಪಸ್ಥಿತಿ ಕೇಳಿದ್ರೆ, ಆರೋಗ್ಯ ಇಲಾಖೆಯ ನೌಕರರ, ಆರೋಗ್ಯ ಇಲಾಖೆಯ ನೌಕರರ ಉಪಸ್ಥಿತಿ. ಉಪಸ್ಥಿತಿ ಅಂದ್ರೆ ಅಟೆಂಡೆನ್ಸ್. ಅಟೆಂಡೆನ್ಸ್ ಅನ್ನ ರೆಕಾರ್ಡ್ ಮಾಡುವಂತಹ, ದಾಖಲೆ ಮಾಡುವಂತಹ ಒಂದು ಪೋರ್ಟಲ್ ಆಗಿದೆ ಇದು ಉಪಸ್ಥಿತಿ ಪೋರ್ಟಲ್. ಜಾರ್ಖಂಡ್ ಗೌರ್ಮೆಂಟ್ ಇಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿತ್ತು. ಈ ಕೆಳಗಿನ ಯಾವ ಬ್ಯಾಂಕ್ ಹಿರಿಯ ನಾಗರಿಕರಿಗಾಗಿ ಗೋಲ್ಡನ್ ಸರ್ಕಲ್ ಎನ್ನುವಂಥ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ DBS ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು DBS ಬ್ಯಾಂಕ್ ಅಂತ ಕೇಳಿದ್ರೆ, ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪೂರ್. ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪೂರ್. ಈ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಪೂರ್ ಇದೆಯಲ್ಲ 1968 ಅಲ್ಲಿ ಶುರುವಾಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಪೀಟರ್ ಸಿಯಾ. ಅಸ್ಸಾಂ ರೈಫಲ್ಸ್ ಇದರ 22ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಕಾಸ ಲಖೇರಾ. 60ನೇ ಪ್ರಶ್ನೆ ಇರುತ್ತಿದೆ, ವಿನೇಶ್ ಫೋಗಟ್ ಇವರು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಎಷ್ಟು ಕೆಜಿಯ ಕುಸ್ತಿ ವಿಭಾಗದಲ್ಲಿ ಅನರ್ಹರಾದರು? ಆಪ್ಷನ್ಸ್ ಈ ರೀತಿ ಇದೆ, 48 kg, 50 kg, 52 kg, 55 kg. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.